ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷದ್ರು ವ್ಲಾಗ್ಸ್. ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು ಫಸ್ಟು ಅಂಕನಾಥೇಶ್ವರ ದೇವಸ್ಥಾನ. ಇದಿರೋದು ಬಂದು ಮಂಡ್ಯದಿಂದ ಜಸ್ಟು 5 ಕಿಲೋಮೀಟರಲ್ಲಿದೆ. ಸೊ ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸಿ ಹಾಗೆ ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಇನ್ನೊಂದು ಟೂರಿಸ್ಟ್ ಪ್ಲೇಸ್ಗೆ. ಆನ್ ದ ವೇ ಹೋಗುವಾಗ ಇವೆಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಮಂಡ್ಯ ಸೈಡ್ ಅಂದಮೇಲೆ ಕೇಳಬೇಕಾ, ಸೂಪರಾಗಿತ್ತು. ಸೊ ಅಲ್ಲಿಂದ ಇನ್ನೊಂದು ಪ್ಲೇಸ್ ಯಾವುದಂತಂದರೆ ಹನುಮಂತ ನಗರ. ಇದಿರೋದು ಬಂದು ಕೆಮ್ಮದೊಡ್ಡಿ ಹತ್ರ. ಮಂಡ್ಯದಿಂದ ಅರೌಂಡ್ 15 ಕಿಲೋಮೀಟರ್ಸ್ ಒಳಗಡೆನೇ ಇದೆ. ಸೊ ಇದೇನಿಗೆ ಟೂರಿಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ, ಇದು ಶಿವನ ದೇವಸ್ಥಾನವೂ ಹೌದು, ಬಟ್ ಆ ಕಡೆ ಅಕ್ಕಪಕ್ಕ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಇಲ್ಲಿ ಶೂಟಿಂಗ್ಗಳು ನಡೆಯುತ್ತೆ. ಈಗ ರೀಸೆಂಟಾಗಿ ಬಂದು ಅಮೃತಧಾರೆ ಸೀರಿಯಲಲ್ಲಿ ಒಂದು ಫೈಟಿಂಗ್ ಸೀನ್ ಇತ್ತಲ್ವ, ಅದನ್ನು ಇಲ್ಲೇ ಶೂಟ್ ಮಾಡಿದ್ದು. ಸೊ ಇಲ್ಲಿ ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲೇ ಶೂಟ್ ಮಾಡಿದ್ದ ಸೀನ್ನ. ಸೊ ಹಂಗಾಗಿ ಇಲ್ಲಿ ಆಲ್ಮೋಸ್ಟ್ ಅದೊಂದೇ ಅಂತಲ್ಲ, ಸುಮಾರು ಫಿಲಮ್ದು ಸುಮಾರು ಸೀರಿಯಲ್ದು ಶೂಟಿಂಗ್ ಇಲ್ಲಿ ನಡೆಯುತ್ತೆ. ಸೊ ನೋಡಿ, ಇಲ್ಲಂತೂ ಗಾರ್ಡನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೇವಸ್ಥಾನದ ಒಳಗಡೆನೂ ಅಷ್ಟೇ. ಸೊ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಸೀರಿಯಲಲ್ಲಿ ಮದುವೆ ಸೀನು ಕೂಡ ತುಂಬ ಇಲ್ಲೇ ತೆಗೆಯೋದು. ಸೊ ಆ್ಯಂಡ್ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು, ದೇವ್ರನ್ನಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆ್ಯಂಡ್ ಅಲ್ಲೇ ಬಸವಪ್ಪ ಕೂಡ ಇತ್ತು. ಸೊ ನೋಡಿ ಇಲ್ಲಿ. ಆ್ಯಂಡ್ ಇದು ಬಂದು ಶಿವನ ಮೂರ್ತಿ ಇದೆ ಇಲ್ಲಿ, ಶಿವನ ಸಹಸ್ರ ದರ್ಶನ ಅಂತ. ಸೊ ಇಲ್ಲಿ ದರ್ಶನ ಮಾಡಿಕೊಂಡು ಒಂದೆರಡು ಫೋಟೋಸ್ ತಗೊಂಡು ಹಾಗೆ ನಾನು ದೇವಸ್ಥಾನದಿಂದ ಹೊರಗಡೆ ಬಂದೆ. ಇಲ್ಲಿ ನೋಡಿ, ಹೊರಗಡೆ ಬಂದು ಇಲ್ಲಿ ನಿಸರ್ಗಧಾಮ ಇದೆ, ಅದ್ರ ಜೊತೆಗೆ ಸೊ ವಾಟರ್ ಕೂಡ ಇದೆ ಇಲ್ಲೆಲ್ಲ. ಆಫ್ಟರ್ನೂನ್ ಮೇಲೆ ಬಂದರೆ ಇಲ್ಲಿ ಬೋಟಿಂಗ್ ಕೂಡ ನಾವು ಮಾಡ್ಬೋದು. ನೋಡಿ, ಆಂಜನೇಯನ ಮೂರ್ತಿನೂ ಇದೆ. ಸೊ ಇಲ್ಲಿಂದ ತಿಮ್ಮಪ್ಪನ ದೇವಸ್ಥಾನ ಇತ್ತು ಕೆಮ್ಮದೊಡ್ಡಿಲಿ. ಸೊ ಅಲ್ಲಿಗೆ ಹೋದೆ. ಇವತ್ತು ಮಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲೊಂದು 4 ದೇವಸ್ಥಾನ ನಾನು ಹೋಗಿದ್ದೆ. ಸೊ ಇಲ್ಲೂ ಅಷ್ಟೇ ತಿಮ್ಮಪ್ಪನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತಿರುಪತಿನೇ ಇಲ್ಲಿ ನೋಡ್ದಂಗೆ ಆಯಿತು. ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಅಲ್ಲೇ ಪಕ್ಕ ಗಣಪತಿ ಅಂತೂ ಸೂಪರಾಗಿತ್ತು. ಗಣಪತಿ ನೋಡಿಕೊಂಡು ನೆಕ್ಸ್ಟ್ ಹೋಗ್ಬೇಕಾದ್ರೆ ಇಲ್ಲಿ ಅಲ್ಲೇ ತಯಾರಿಸಿರೋ ಎಣ್ಣೆ ಮತ್ತು ಸಾಂಬಾರು ಪೌಡರ್ಸ್, ಗಾಣದಲ್ಲಿ ತಯಾರಿಸಿರೋ ಎಣ್ಣೆ, ಕೈ ಎಣ್ಣೆ, ಹಳ್ಳೆಣ್ಣೆ, ಸೊ ಇದೆಲ್ಲ ಇತ್ತು. ಸೊ ಇಲ್ಲಿ ಸಾಂಬಾರು ಪೌಡರ್ನು ಕೂಡ ಅಲ್ಲೇ ಪ್ರಿಪೇರ್ ಮಾಡ್ತಾರೆ. ಇದಿರೋದು ಕೆಮ್ಮದೊಡ್ಡಿಲಿ. ಸೊ ಅದಾದಮೇಲೆ ಮಧ್ಯಾಹ್ನ ಲಾಸ್ಟ್ ಟೆಂಪಲ್ ನಾನು ಹೋಗಿದ್ದು, ಇದು ಕೂಡ ಶಿವನ ದೇವಸ್ಥಾನ ದೊಡ್ಡ ಸಿಂಕೆರೆಯಲ್ಲಿ. ಸೊ ಇಲ್ಲೋಗಿ ಊಟ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಬಂದೆ. ನಮ್ಮ ಮನೇಲಿ ಜಾಮೂನ್ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ಜಾಮೂನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಜಾಮೂನ್ಗೆ ಬಂದಿಲ್ಲಿ ನಾನು MTR ಜಾಮೂನ್ನ ನಾನು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾನು MTRನೇ ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡೋದು. ಅದ್ರ ಜೊತೆಗೆ ಶುಗರ್, ಸೊ ಸನ್ಫ್ಯೂರ್ ಆಯಿಲು ಮತ್ತು ತುಪ್ಪ. ಸೊ ತುಪ್ಪ ಕಲ್ಸೋಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಮೂನ್ ಕರಿಯೋಕ್ಕೆ ಎಣ್ಣೆ, ಜೊತೆಗೆ ಜಾಮೂನ್ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ, ಜೊತೆಗೆ ಪಾಕಕ್ಕೆ ನೀರು. ಇಲ್ಲಿ ನಾನೊಂದು ಬೌಲ್ಗೆ ಒಂದು ಬಾಣಲೆಗೆ ಬಂದು ನೀರು ಜೊತೆಗೆ ಸಕ್ಕರೆನ ಪಾಕ ರೆಡಿ ಮಾಡೋಕ್ಕೆ ಇಟ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನಿಲ್ಲಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸೊ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳಿ. ಸೊ ನೋಡಿ, ಸ್ವಲ್ಪ ನೀರಾಗಿ ಕಲಿಸ್ಕೊಳ್ತಾ ಇದ್ದಂಗೆ ಇದು ರೌಂಡ್ ಶೇಪ್ ಥರ ಆಗ್ತಾಯಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ಸೊ ನೋಡಿ, ಫೈನಲಿ ಇದು ರೌಂಡ್ ಶೇಪಿಗೆ ಬಂತು. ಸೊ ಉಂಡೆ ಆಲ್ಮೋಸ್ಟ್ ಸಣ್ಣ ಸಣ್ಣ ಮಾಡ್ಕೊಳ್ಳೋದ್ರಿಂದ ಉಂಡೆ ಹೊಡೆದೋಗಲ್ಲ. ಇಲ್ಲಿ ಪಾಕ ಕೂಡ ರೆಡಿಯಾಗಿದೆ. ಸೊ ಉಂಡೆ ಕೂಡ ರೆಡಿಯಾಗಿದೆ. ಉಂಡೆ ತುಂಬ ಸಣ್ಣ ಸಣ್ಣ ಮಾಡ್ಕೊಳ್ಳೋದ್ರಿಂದ ಉಂಡೆ ಹೊಡೆದೋಗಲ್ಲ. ಸೊ ಇಲ್ಲಿ ಎಣ್ಣೆನೂ ನಾನು ಕಾಯಕ್ಕೆ ಇಡ್ತಾಯಿದ್ದೀನಿ. ಸೊ ಈಗ ಎಣ್ಣೆ ಕಾದಿದೆ. ಸೊ ಒಂದೊಂದು ಉಂಡೆನೇ ನಾನು ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ನೋಡಿ, ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋದ್ರಿಂದ ಅದು ಜಾಮೂನು ಒಡೆದೋಗಲ್ಲ. ಸೊ ನೋಡಿ,
ಇದನ್ನು ಎರಡು ಕಡೆನೂ ರೊಟೇಟ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಜಾಮೂನ್ ರೆಡಿ ಆಯಿತು. ಜಾಮೂನ್ದು ಉಂಡೆ ರೆಡಿ ಆಯಿತು. ಇವಾಗ ಜಾಮೂನ್ ಮಾಡಬೇಕಂದ್ರೆ ಆ ಉಂಡೆನ ನಾವು ಪಾಕದೊಳಗೆ ಹಾಕಬೇಕು. ಸೊ ನಾನಿಲ್ಲಿ ಏಲಕ್ಕಿ ಪುಡಿ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ, ಅದನ್ನು ವೀಡಿಯೋದಲ್ಲಿ ಹಾಕಿಲ್ಲ. ಸೊ ಫೈನಲಿ ಜಾಮೂನ್ ರೆಡಿ ಆಯ್ತು ನೋಡಿ. ಉಂಡೆ ಯಾವುದೇ ಥರ ಹೊಡೆದೋಗಿಲ್ಲ. ಸೊ ನೈಟ್ ಡಿನ್ನರ್ಗೆ ಬಂದು ಸಿಂಪಲ್ಲಾಗಿ ಮೊಸರನ್ನ ಮಾಡ್ಕೊಂಡಿದ್ದೆ. ಸೊ ಸಾಂಬಾರೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಸ್ವೀಟು ಜಾಮೂನ್ ರೆಡಿ ಮಾಡಿದ್ದೀನಿ. ಸೊ ಇನ್ನು ಮೇನ್ ವಿಚಾರಕ್ಕೆ ಬರೋದಾದರೆ HR ಮತ್ತು ಅಡ್ಮಿನಿಸ್ಟ್ರೇಟಿವ್ ಬೆಳಗಾವಿಲ್ಲ ಹೈರಿಂಗ್ ಆಗ್ತಿದೆ. ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.